ದೇವ್ರ ಸಾಮಾನೆಲ್ಲ ತೆಗೆದುಬಿಟ್ಟಿದ್ದೀನಿ. ಕ್ಲೀನಾಗೆಲ್ಲ ಗುಡಿಸಿ ದೇವ್ರ ಕೋಣೆ ಗುಡ್ಸೋಕ್ಕೆ ಸಪ್ರೇಟ್ ಚಿಕ್ಕ ಮರ ಇಟ್ಟಿದ್ದೀನಿ. ಅದನ್ನು ಇವಾಗೆಲ್ಲ ಗುಡಿಸಿ ಎತ್ತಾಕಿದ್ದೀನಿ, ವಾಶ್ ಮಾಡ್ತೀನಿ. ನೋಡಿ ಈ ಥರ ಗುರುವಾರನೇ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ. ಆಮೇಲೆ ಪ್ರತಿ ಗುರುವಾರ ಹೆಂಗೆ ಒರೆಸ್ತೀವೋ ಅದೇ ಥರ ಮೇನ್ ಡೋರು ಕ್ಲೀನಾಗಿ ಒರೆಸ್ಕೋಬೇಕು, ಅದೇ ಮುಖ್ಯ. ಇವಾಗ ನಾನು ಹೋದ ವಾರ ಇಟ್ಟಿದ್ದೆ ಅರ್ಶಿನ ಕುಂಕುಮ ಇವಾಗೆಲ್ಲ ತೆಗೆದುಬಿಡ್ತೀನಿ. ಅದು ಒಂದು ಪೇಪರಲ್ಲಿ ರಬ್ ಮಾಡಿ ಆಮೇಲೆ ಬಟ್ಟೆಲಿ ಒರೆಸ್ಬೇಕು. ಫೋಟೋ ಎಲ್ಲ ತೆಗೆದುಬಿಟ್ಟು ಚೇರ್ ಮೇಲೆ ಇಟ್ಟಿದ್ದೀನಿ ನಾನು. ಇದು ಎಲ್ಲ ಇವಾಗ ಒರೆಸ್ಬೇಕು. ಎಲ್ಲ ಕ್ಲೀನಾಗಿ ಒಂದು ಬಟ್ಟೆಲಿ ಒರೆಸ್ತೀನಿ. ನೋಡಿ ದೇವ್ರ ಸಾಮಾನೆಲ್ಲ ಸಿಂಕಲ್ಲಿ ಹಾಕ್ಬಿಟ್ಟು ಮುಂಚೆ ಸಿಂಕ್ ಕ್ಲೀನಾಗಿ ವಾಶ್ ಮಾಡಿಬಿಡ್ತೀನಿ ನಾನು. ಆಮೇಲೆ ಸಿಂಕ್ ತೊಳ್ಕೊತೀನಿ. ಬೇರೆ ಜಾಗ ಇಲ್ಲ ನಮಗೆ ತೊಳೆಯೋಕ್ಕೆ. ಇದು ಬಾಕ್ಸ್ ಎಲ್ಲ ನಾನು ವಾಶ್ ಮಾಡ್ಕೊತೀನಿ. ವೀಕ್ಲಿ ಒಂದ್ಸತಿ ವಾಶ್ ಮಾಡಿದ್ರೆ ಕ್ಲೀನಾಗಿರುತ್ತೆ. ಮೇನ್ ಡೋರೆಲ್ಲ ಒರೆಸ್ಬಿಟ್ಟಿದ್ದೀನಿ ಕ್ಲೀನಾಗಿ. ಈ ಥರ ವೀಕ್ಲಿ ಒಂದ್ಸತಿ ನಮಗೆ ಮೇನ್ ಡೋರ್ ಒರೆಸ್ಬೇಕು. ಮೇನ್ ಡೋರಲ್ಲಿ ಧೂಳು ಎಲ್ಲ ಕೂರಬಾರ್ದು ಅಂತಾರೆ, ಅದಕ್ಕೋಸ್ಕರ ವಾರಕ್ಕೆ ಒಂದ್ಸತಿ ಎಲ್ಲ ಒರೆಸ್ಬಿಡ್ತಿದ್ದೀವಿ. ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಬಿಟ್ಟೆ. ಹಂಗೆ ಅಂದರೆ ಒಂದು ಬಟ್ಟೆಲಿ ಫಸ್ಟು ಒಣಗಿರೋ ಬಟ್ಟೆಲಿ ಒರೆಸ್ಬಿಡ್ತೀನಿ ಕುಂಕುಮ ಎಲ್ಲ. ಆಮೇಲೆ ಒಂದು ಒದ್ದೆ ಬಟ್ಟೆ ಬೇರೆ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಕೊತೀನಿ. ಸೊ ಈ ಥರ ಎಲ್ಲ ಒರೆಸಿ ಇಟ್ಟಿದ್ದೀನಿ. ಆಮೇಲೆ ಅರಿಶಿನ ಕುಂಕುಮ ಇಡ್ತೀನಿ. ಈಗ ಪೂಜೆ ಸಾಮಾನು ನಾನು ತೊಳ್ಕೊತೀನಿ. ಬಿಟ್ಟಿದ್ದೀನಿ. ನೋಡಿ ಇದೆ ನಾನು ದೇವ್ರ ಮನೆ ತೋರ್ಸೋಕ್ಕೆ ಸಪ್ರೇಟ್ ಒಂದು ಇಟ್ಕೊಂಡಿದ್ದೀನಿ. ಮರನೂ ನೋಡಿ ಇದೆ ಮರ. ಕ್ಲೀನ್ ಗುರುವಾರನೇ ಎಲ್ಲ ವಾಶ್ ಮಾಡಿಕೊಂಬಿಟ್ರೆ ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಈ ಥರ ನ್ಯೂಸ್ ಪೇಪರ್ ಹಾಕ್ಬಿಡ್ತೀನಿ ನಾನು. ಎಲ್ಲ ಗುಡಿಸಿ ಒರೆಸಿ ಅದು ಒಣಗಿದ್ಮೇಲೆ ನ್ಯೂಸ್ ಪೇಪರ್ ಹಾಕ್ಬಿಡ್ತೀನಿ. ಏನು ಗಲೀಜು ಹಾಕಲ್ಲ ಮತ್ತು ಎಣ್ಣೆ ಏನು ಚಲ್ಬಾರ್ದು ಮತ್ತೇನು ಧೂಳು ಪೇಪರ್ ಸಮೇತ ಎತ್ಕೋಬೋದು. ನಾನು ವೀಕ್ಲಿ ವಾರಕ್ಕೆ ಒಂದ್ಸತಿ ದೇವ್ರ ಸಾಮಾನು ವಾಶ್ ಮಾಡೇ ಮಾಡ್ತೀನಿ. ದೇವ್ರ ಗೂಡೆಲ್ಲ ವಾಶ್ ಮಾಡಿಬಿಡ್ತೀನಿ. ಮಾಡಿ ಇದನ್ನು ಒಣಗಿಸ್ಬಿಟ್ಮೇಲೆ ನಾನು ಇದನ್ನು ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಬಿಡ್ತೀನಿ. ಇದು ದೇವ್ರ ಗೂಡು ಮಾತ್ರ ಗುಡಿಸ್ತೀನಿ ಅಷ್ಟೇ, ಬೇರೆ ಏನೂ ಯೂಸ್ ಮಾಡಲ್ಲ ಇದರಲ್ಲಿ. ಇವಾಗ ನೀರೆಲ್ಲ ಸೋರಿದೆ, ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಬಿಡ್ತೀನಿ ನಾನು. ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಇಟ್ಬಿಡ್ತೀನಿ. ನೀರೆಲ್ಲ ಸೋರಿದೆ. ಇವಾಗ ಅರಿಶಿನ ಕುಂಕುಮ ಮಾಡ್ತೀನಿ. ಅರಿಶಿನ ಕುಂಕುಮ ಮತ್ತೆ ಹಾಗೆ ಇಟ್ಬಿಟ್ಟೆ ನಾನು. ಸೊ ಶುಕ್ರವಾರ ಬೆಳಗ್ಗೆ ನನಗೆ ತುಂಬ ಈಸಿ ಆಗುತ್ತೆ ಪೂಜೆ ಮಾಡೋಕ್ಕೆ. ದೇವ್ರ ಫೋಟೋ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟಿದ್ದೀನಿ. ಇವಾಗ ಪೂಜೆ ಸಾಮಾನೆಲ್ಲ ತಂದು ಇಡ್ತೀನಿ. ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಡಬೇಕು ಇವಾಗ. ನೋಡಿ ಬೆಳಗಿನ ಜಾವ ಶುಕ್ರವಾರ ಬೆಳಗ್ಗೆನೇ ಪೂಜೆ ಆಗುತ್ತೆ. ಈ ಥರ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಸುಲಭ. ಒಟ್ಟಾಗಿ ದೇವ್ರ ಮನೆ ರೆಡಿ ಆಯಿತು. ಪೂಜೆ ಸಾಮಾನು ಫೋಟೋ ಎಲ್ಲ ರೆಡಿ ಮಾಡಿಟ್ಬಿಟ್ರೆ ಕ್ಲೀನಾಗಿ ಇದು ಬೆಳಗ್ಗೆ ಶುಕ್ರವಾರ ಬೆಳಗ್ಗಿನ ಜಾವನೇ ಹೂವು ಹಾಕಿ ಪೂಜೆ ಮಾಡೋದಷ್ಟೇ. ಹಿಂಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೆಳಗಿನ ಜಾವ ಪೂಜೆ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿ ಇಲ್ಲಿ ನಾನು ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಗಂಧದ ಕಡ್ಡಿ, ಇಲ್ಲಿ ಎಣ್ಣೆ, ಕರ್ಪೂರ, ದೀಪದ ಬತ್ತಿ ಎಲ್ಲ ನಾನು ಈ ಕಡೆ ಒಂದು ಚಿಕ್ಕ ಬ್ಯಾಸ್ಕೆಟಲ್ಲಿ ಇಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭ ಶುಕ್ರವಾರ. ನೋಡಿ ಗುರುವಾರ ಸಾಯಂಕಾಲನೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಬೆಳಗ್ಗಿನ ಜಾವ ಎಲ್ಲ ಪೂಜೆ ಆಯಿತು. 5:30ಗೆಲ್ಲ ಪೂಜೆ ಮಾಡಿಬಿಟ್ಟೆ. ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ. ಈಗ ಆಷಾಢ ಮೊದಲನೇ ಶುಕ್ರವಾರ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.
ನೋಡಿ ಎಲ್ಲ ಕ್ಲೀನಾಗೋಯ್ತು. ಶುಕ್ರವಾರಕ್ಕೆ ಎಲ್ಲ ಶುದ್ಧ ಮಾಡಿ ಇಟ್ಬಿಟ್ಟೆ.